ಫ್ರೆಂಡ್ಸ್ ಜಸ್ಟ್ ಇವಾಗ ನಾನೊಂದು ಸೀಕ್ರೆಟ್ ಗ್ಯಾಜೆಟ್ ನ ಇದು GPS ಹಾಕಿರೋದೆ ನನ್ನ ಬೈಕ್ ಸೆಟ್ ಮಾಡಿದೀನಿ. ಫಾರ್ ಎಕ್ಸಾಂಪಲ್ ಯಾರೋ ಕಳ್ಳ ಬಂದ್ಬಿಟ್ಟು ನನ್ನ ಬೈಕ್ ಕೈ ಹಾಕಿ ಸ್ವಲ್ಪ ಅಲಾಡಿಸಿದ್ರು, ಎಸ್ ನನಗೆ ಇಲ್ಲಿ ಇನ್ಸ್ಟೆಂಟ್ಲಿ ನೋಟಿಫಿಕೇಶನ್ ಬಂತು. ಫಾರ್ ಎಕ್ಸಾಂಪಲ್ ಬೈಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಕೂಡ ನೋಡಿ ನನಗೆ ಇನ್ಸ್ಟೆಂಟ್ಲಿ ನೋಟಿಫಿಕೇಶನ್ ಬಂತು. ಇನ್ ಕೇಸ್ ಅವನು ಬೈಕ್ ನ ಜೋರಾಗಿ ತಗೊಂಡು ಹೊರಟು ಹೋದ ಅಂದ್ರೆ ಕೂಡ ಯಾವ್ಯಾವ ಲೊಕೇಶನ್ ಎಲ್ಲೆಲ್ಲಿ ಸ್ಟಾಪ್ ಆಗಿದೆ ಎಲ್ಲಾ ಡೀಟೇಲ್ಸ್ ನಾನು ನೋಡ್ಕೋಬಹುದು. ಇಷ್ಟೇ ಅಲ್ಲದೆ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಜನ ತಗೋಪ್ಪ ಪೆಟ್ರೋಲ್ ಹಾಕೋಮ ಹಂಗ ಈಗ ಏನೇನ್ ಹೇಳ್ಬಿಟ್ಟು ಬೈಕ್ ನ ತಗೊಂಡು ಹೋಗ್ಬಿಡ್ತಾರೆ. ಅವ್ರು ಎಲ್ಲಿ ಹೋದ್ರು ಯಾವಾಗ ಹೋದ್ರು ಪೆಟ್ರೋಲ್ ಹಾಕಿದ್ರ ಪಂಪ್ ಹೋಗಿದ್ರ ಎಲ್ಲ ಡೀಟೇಲ್ಸ್ ಫೋನ್ಸ್ ಗಳಲ್ಲೇ ಸಿಗುತ್ತೆ. ಹೌದು ಫ್ರೆಂಡ್ಸ್, ನಾವು ಮತ್ತೊಂದು ಸ್ಪೆಷಲ್ ಆಗಿರುವಂತ ಸೀಕ್ರೆಟ್ ಗ್ಯಾಜೆಟ್ ನ ತಗೊಂಡ್ಬಂದಿದ್ವಿ. ಇದೊಂದು ಬೈಕ್ GPS ಟ್ರ್ಯಾಕರ್. ಎಸ್, ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾವೇ ಇದನ್ನ ಸ್ವತಃ ಪರ್ಚೇಸ್ ಮಾಡಿದ್ವಿ. ನನಗೆ ಇದೊಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬೈಕ್ ಯಾರು ಜಾಸ್ತಿ ಓಡಿಸ್ತೀರಾ, ದಿನಾಲು ಟ್ರಾವೆಲ್ ಮಾಡ್ತೀರಾ, ಅವ್ರಿಗೆ ಇದೊಂದು ಸ್ಪೆಷಲ್ ಗ್ಯಾಜೆಟ್. ನೀವು ಇದನ್ನ ಒಂದ್ಸರ್ತಿ ಆದ್ರೂ ಟ್ರೈ ಮಾಡಿ ಅಥವಾ ವಿಡಿಯೋ ಅಟ್ಲೀಸ್ಟ್ ಪೂರ್ತಿ ನೋಡಿ. ಸದ್ಯಕ್ಕೆ ನಾವು ಇದ್ರ ಬಟ್ಟೆ ಎಲ್ಲ ಬಿಚ್ಚೋಣ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಇಲ್ಲಿ ಅಜ್ಜಾಸ್ ಅಂತ ಇದೆ ಮತ್ತು ಕೆಳಗಡೆ ಮೇಕ್ ಇನ್ ಇಂಡಿಯಾ ಅಂತ ಇದೆ. ಈ ಸೈಡ್ ಗೆ ಎಲ್ಲ ಇದರ ಫೀಚರ್ಸ್ ನ ಹೈಲೈಟ್ ಮಾಡಿದ್ದಾರೆ. ಈ ಸೈಡ್ ಏನಿದೆ ಇದ್ರ ಎಲ್ಲಾ ಡೀಟೇಲ್ಸ್ ಗಳು, ಇನ್ಸ್ಟಾಲೇಷನ್ ಮತ್ತೆ ಇನ್ಸ್ಟ್ರಕ್ಷನ್ ಎಲ್ಲಾನ ಕೊಟ್ಟಿದ್ದಾರೆ. ಈ ಸೈಡ್ ಗೆ ಎಲ್ಲಾ ಫೀಚರ್ಸ್ ಗಳನ್ನ ಕಾಣಿಸ್ತಾ ಇದೆ. ಎಸ್, ಇದನ್ನ ಈ ರೀತಿಯಾಗಿ ಬೆಂಕಿ ಪಟ್ಟಣ ತರ ಓಪನ್ ಮಾಡಬೇಕು. ನೆಕ್ಸ್ಟ್ ಇದು ನಮ್ಮ ಮೇನ್ ಡಿವೈಸ್. ಇದ್ರೊಂದಿಗೆ 1 ಮೀಟರ್ ವೈರ್ ಇದೆ. ಕೆಲವೊಂದು ಈ ಸ್ಟ್ರಾಪ್ಸ್ ಗಳನ್ನ ಕೊಡ್ತಾ ಇದ್ರೆ ಇದನ್ನ ನೀವು ಬೈಕ್ ಒಂದಿಗೆ ಫಿಟ್ ಮಾಡಕ್ಕೆ. ಇದನ್ನ ಬಿಟ್ರೆ 2 ಸ್ಪಾಂಜಿ ಈ ಸ್ಟ್ರಿಪ್ಸ್ ನ ಕೊಡ್ತಾ ಇದ್ರೆ ಇದು ಗಟ್ಟಿಯಾಗಿ ಇಟ್ಕೊಳ್ಳೋಕೆ. ಮತ್ತೊಂದು ಸ್ಟಿಕರ್, ಈ ಕಾರ್ಡ್. ಇದನ್ನ ಬಿಟ್ರೆ ಬಾಕ್ಸ್ ಒಳಗಡೆ ಏನು ಇಲ್ಲ, ಬಟ್ ಇದು ನಮ್ಮ ಮೇನ್ ಡಿವೈಸ್ ಇನ್ಸ್ಟಾಲೇಷನ್ ಇದೆ. ಇದು ಸ್ವಲ್ಪ ಕ್ರಿಟಿಕಲ್ ಅಂತ ಅನ್ಸುತ್ತೆ, ಬಟ್ ಆರಾಮಾಗಿ ನೀವೇ ಮನೆಯಲ್ಲಿ ಮಾಡ್ಕೋಬಹುದು. ಬಟ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಒಂದ್ ಸ್ಟೆಪ್ ಮಿಸ್ ಆದ್ರೂ ಕೂಡ ಇದು ಕನೆಕ್ಷನ್ ಫೇಲ್ ಆಗತ್ತೆ. ಸೊ ಮೊದಲು ನಿಮ್ ಬೈಕ್ ಇರುವಂತ ಬ್ಯಾಟ್ರಿಗೆ ಎಕ್ಸಾಕ್ಟ್ಲಿ ಈ ಮೈನಸ್ ಮತ್ತು ಪ್ಲಸ್ ಏನಿದೆ, ಸೊ ಈ ವೈರ್ ಗಳನ್ನ ನೀಟ್ ಆಗಿ ಕರೆಕ್ಟ್ ಆಗಿ ಅದಕ್ಕೆ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲೇ ಗಟ್ಟಿಯಾಗಿ ಇಟ್ಕೊಳ್ಳೋಕೆ ಇದಕ್ಕೆ ಈ ರಬ್ಬರ್ ಸ್ಟ್ರಾಪ್ಸ್ ಗಳಿದೆ. ಇದನ್ನ ಸರಿಯಾಗಿ ಅನ್ಸ್ಬಿಟ್ಟು ಈ ಸ್ಟ್ರಿಪ್ ಗಳಿಂದ ಸ್ವಲ್ಪ ಟೈಟ್ ಆಗಿ ಮತ್ತು ಚೆನ್ನಾಗಿ ಇದನ್ನ ಸೆಟ್ ಮಾಡಿ ರೋಡ್ ಬ್ರೇಕ್ಸ್ ಅಲ್ಲಿ ಇದು ಮೂವ್ ಆಗೋದು ಅಥವಾ ಸ್ವಲ್ಪ ಲೂಸ್ ಆಗುವಂತ ಚಾನ್ಸಸ್ ಗಳಿರುತ್ತೆ. ಇನ್ನು ನೆಕ್ಸ್ಟ್ ಇವರ ಅಜಾಸ್ ಅನ್ನೋ ಅಪ್ಲಿಕೇಶನ್ ಇದೆ, ಪ್ಲೇ ಸ್ಟೋರ್ ಇಂದ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಒಂದ್ ಸರ್ತಿ ನೀವು ಇದನ್ನ ಬ್ಲೂಟೂತ್ ಒಂದಿಗೆ ನಿಮ್ ಬೈಕ್ ಡಿವೈಸ್ ಕನೆಕ್ಟ್ ಮಾಡ್ಕೋಬೇಕಾದ್ರೆ, ಸೊ ಮೊದಲು ನಿಮ್ ಬೈಕ್ ನ ನೀವು ಡಬಲ್ ಸ್ಟ್ಯಾಂಡ್ ಹತ್ಬಿಟ್ಟು ಆ ಬೈಕ್ ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಒಂದ್ಸರ್ತಿ ಇದನ್ನ ಬ್ಲೂಟೂತ್ ಇಂದ ಕನೆಕ್ಟ್ ಮಾಡ್ಕೊಳ್ಳೋಕೆ ಮುಂಚೆ ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಹೆಸರು, ಮೊಬೈಲ್ ನಂಬರ್, ನಿಮ್ಮ ವೆಹಿಕಲ್ ಡೀಟೇಲ್ಸ್, ಓನರ್ ಡೀಟೇಲ್ಸ್, ಈ ಎಲ್ಲಾ ಡೀಟೇಲ್ಸ್ ಗಳನ್ನ ನೀವು ಹಾಕ್ಬಿಟ್ಟು ಒಂದ್ ಸರ್ತಿ ಸೆಟ್ ಮಾಡ್ಬಿಟ್ಟು ಬ್ಲೂಟೂತ್ ಒಂದಿಗೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಇಲ್ಲಿ ಟೈಮ್ ತಗೊಳುತ್ತೆ, ಡಿಲೇ ಆಗುತ್ತೆ. ನೀವು ಕರೆಕ್ಟ್ ಎಲ್ಲ ಸೆಟ್ಟಿಂಗ್ ಹಾಕಿದ್ರೆ ಅಂತಂದ್ರೆ ಡೆಫಿನೆಟ್ಲಿ ಇದು ಕ್ವಿಕ್ ಕನೆಕ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಕನೆಕ್ಟ್ ಮಾಡೋದು ಗೊತ್ತಾಗ್ತಿಲ್ಲ ಅಂತಂದ್ರೆ ಇವರ ಅಜಾಸ್ ಅಪ್ಲಿಕೇಶನ್ ಅಲ್ಲಿ ಸ್ಟೆಪ್ ವಿಡಿಯೋಸ್ ಗಳಿದೆ. ಸೊ ಆ ವಿಡಿಯೋಸ್ ನೋಡ್ಕೊಂಡು ಕೂಡ ನೀವು ಸೆಟ್ ಮಾಡ್ಕೋಬಹುದು. ಸೊ ಒನ್ ಟೈಮ್ ಇದು ಕನೆಕ್ಟ್ ಆಯ್ತಪ್ಪ ಅಂತಂದ್ರೆ ವಿ ಆರ್ ರೆಡಿ ಟು ಗೋ. ಸೊ ನಿಮ್ ಬೈಕ್ ಏನೇ ಇಶ್ಯೂಗಳಾದ್ರೂ ಎಲ್ಲಾ ಕಂಟ್ರೋಲ್ ನಿಮ್ ಫೋನ್ ಅಲ್ಲಿ ಸಿಗತ್ತೆ. ಇನ್ನು ನಿಮ್ಗೆ ಇಲ್ಲಿ ಸ್ಕ್ರೀನ್ ಕಾಣಿಸ್ತಾ ಇದೆ, ಇದು ಇವರ ಮೇನ್ ಅಪ್ಲಿಕೇಶನ್. ಇಲ್ಲಿ ತುಂಬಾ ಬೇರೆ ಬೇರೆ ಫೀಚರ್ಸ್ ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಕೋಬಹುದು, ಓಪನ್ ಮಾಡಿದ ತಕ್ಷಣ ವ್ಯೂ ಮ್ಯಾಪ್ ಕಾಣಿಸುತ್ತೆ. ಸೊ ವ್ಯೂ ಮ್ಯಾಪ್ ಅಲ್ಲಿ ಎಕ್ಸಾಕ್ಟ್ಲಿ ನಿಮ್ ಬೈಕ್ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಇದೆ ಇಲ್ಲೇ ಇದೆ ಬೈಕ್. ಸೊ ಈ ಲೈವ್ ಲೊಕೇಶನ್ ಜೂಮ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದೀನಿ. ಸೊ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ರೂಟ್ಸ್ ಅಲ್ಲಿ ಹೋದ್ರಿ ಅಂತಂದ್ರೆ ಸೊ ನಿಮ್ ಬೈಕ್ ಎಲ್ಲೆಲ್ಲಿ ಹೋಗಿದೆ ಇದೆಲ್ಲ ಡೀಟೇಲ್ಸ್ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಸೊ ಇವಾಗ ನಾನು ನಿಮ್ಗೆ ವಿಡಿಯೋ ಪ್ಲೇ ಮಾಡಿ ತೋರಿಸ್ತಿದ್ದೀನಿ. ಎಕ್ಸಾಕ್ಟ್ಲಿ ನನ್ನ ಬೈಕ್ ಇಷ್ಟೊಂದು ಸುತ್ತಾಡಿದೆ. ರನ್ನಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ನೋಡಿ ಏನ್ ಸ್ಪೀಡ್ ಆಗಿ ಓಡ್ತಾ ಇದೆ ಅಂತ. ಸೊ ಎಕ್ಸಾಕ್ಟ್ ಎಷ್ಟೊಂದು ಫಾಸ್ಟ್ ಮೂವ್ ಆಗಿದೆ, ಎಲ್ಲೆಲ್ಲಿ ಸುತ್ತಾಡಿದೆ ಇದನ್ನ ಎಕ್ಸಾಕ್ಟ್ಲಿ ನೀವು ಎಲ್ಲ ನೋಡ್ಕೋಬಹುದು. ಎಲ್ಲೆಲ್ಲಿ ಸುತ್ತಾಡಿ ಬಂದಿದೆ. ಓ ಮೈ ಗಾಡ್, ಕ್ರೇಜಿ. ಸೊ ಈ ಫೀಚರ್ಸ್ ಗಳು ಇಲ್ಲಿ ನಿಮ್ಗೆ ತುಂಬಾ ಡೀಟೇಲ್ ಆಗಿ ತಿಳಿಸ್ಕೊಡುತ್ತೆ. ಎಲ್ಲ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ಸ್ಟಾಟಿಕ್ಸ್ ಅಲ್ಲಿ ಹೋದ ತಕ್ಷಣ ನಿಮ್ಗೆ ಎಷ್ಟು ಕಿಲೋಮೀಟರ್ ಓಡಿದೆ ನಿಮ್ ಬೈಕ್, 9 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಅವರೇಜ್ ಸ್ಪೀಡ್ 18 ತೋರಿಸ್ತಾ ಇದೆ. ಫ್ಯೂಲ್ ಆಗಿರ್ಲಿ ಮತ್ತು ಇನ್ನು ಇಲ್ಲಿ ಅಪ್ಗ್ರೇಡ್ ಬೇರೆ ಬೇರೆ ಫೀಚರ್ಸ್ ಗಳು ಇದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಬಾಕಿ ನೋಟಿಫಿಕೇಶನ್ಸ್ ಅಲ್ಲಿ ನಿಮ್ ಬೈಕ್ ಯಾವಾಗ ಮೂವ್ಮೆಂಟ್ ಆಗಿದೆ, ಯಾವಾಗ ಸ್ಟಾರ್ಟ್ ಆಗಿದೆ, ಯಾವಾಗ ಆಫ್ ಆಗಿದೆ, ಸೊ ಈ ಎಲ್ಲ ನೋಟಿಫಿಕೇಶನ್ ಲೈವ್ ಆಗಿ ನೀವು ಇಲ್ಲೇ ನೋಡ್ಕೋಬಹುದು. ಇಷ್ಟೇ ಅಲ್ಲದೆ ಇವರ ಪ್ರೋ ವರ್ಜನ್ ಅಲ್ಲಿ ಪ್ಲಾನ್ಸ್ ಗಳು ಸಿಗುತ್ತೆ. ಕೆಲವೊಂದ್ರಲ್ಲಿ ನಿಮ್ಗೆ ಈ ಮೈ ಡೇಟಾ ಪ್ಲಾನ್ ಅಂತ ಇದೆ. ಸೊ ಇಲ್ಲೆಲ್ಲ ಡೇಟಾಗಳು ಕಾಣಿಸುತ್ತೆ. ಜೊತೆಗೆ ನಿಮ್ಗೆ ಇಲ್ಲಿ ಬೇರೆ ಬೇರೆ ಅಲರ್ಟ್ಸ್ ಗಳಿದೆ, ಲೈಕ್ ಡಿವೈಸ್ ವಾರಂಟಿ ಆಗಿರ್ಲಿ, ಸ್ಪೀಡ್ ಅಲರ್ಟ್ಸ್ ಆಗಿರ್ಲಿ, ನೀವು ನೋಡ್ಕೋಬಹುದು. ಇದಕ್ಕೆ ಎಕ್ಸ್ಟ್ರಾ ನೀವು 1000 ರೂಪೀಸ್ ಕಟ್ಟಬೇಕಾಗುತ್ತೆ. ಸೊ ಇದೇ ರೀತಿಯಾಗಿ ನಿಮ್ಗೆ ಜಿಯೋ ಫ್ರೆಂಡ್ಸ್ ಅಂದ್ರೆ ನಿಮ್ಮ ಸರ್ಕಲ್ ನ ಬಿಟ್ಟು ನೀವು ಹೊರಗೋಯ್ತು ಅಂದ್ರೆ ಆ ನೋಟಿಫಿಕೇಶನ್ ಕೂಡ ಬರುತ್ತೆ. ಇನ್ನಿತರ ತುಂಬಾ ಫೀಚರ್ಸ್ ಗಳು ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕಿಂತ ಅತಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಎಮರ್ಜೆನ್ಸಿ ಅಂತ ಇದೆ. ಸೊ ಈ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯಾರ್ ಡೀಟೇಲ್ಸ್ ನ ಕೊಟ್ಟಿರ್ತೀರಾ ಅವರ ಫೋನ್ಗೆ ಒಂದು ಎಕ್ಸಾಕ್ಟ್ಲಿ ಮೆಸೇಜ್ ಹೋಗುತ್ತೆ. ಅದು ಲೈವ್ ಲೊಕೇಶನ್ ಲಿಂಕ್ ಇರುತ್ತೆ ಮತ್ತು ನಿಮ್ಮ ಡೀಟೇಲ್ಸ್ ಕೂಡ ಅವ್ರ ಜೊತೆಗೆ ಶೇರ್ ಆಗುತ್ತೆ. ಸೊ ಇದು ತುಂಬಾ ಯೂಸ್ಫುಲ್ ಅಂತ ಅನಿಸ್ತು. ಇಷ್ಟೇ ಅಲ್ಲದೆ ನೀವು ಡೈರೆಕ್ಟ್ಲಿ ಕಸ್ಟಮರ್ ಸರ್ವಿಸ್ ಒಂದಿಗೆ ನೀವು ಯಾವುದೇ ಇಶ್ಯೂನ ವಾಟ್ಸ್ಆಪ್ ಅಲ್ಲಿ ಅಥವಾ ಡೈರೆಕ್ಟ್ ಕಾಲ್ ಅಲ್ಲಿ ಕೂಡ ಮಾಡ್ಕೋಬಹುದು. ಹಾಗಾದ್ರೆ ನೀವೆಲ್ಲ ಕೇಳಬಹುದು ಇದರಂತ ಮೇನ್ ಫೀಚರ್ ಏನು, ಇದ್ರ ಯೂಸರ್ಸ್ ಯಾವ ರೀತಿ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮ್ ಬೈಕ್ ನ ನೀವು ಡೇ ನಲ್ಲೇ ಹೊರಗೆ ಇಟ್ಕೊಂಡ್ ಬಂದಿದ್ದೀರಾ ಅಂತಂದ್ರೆ ಆ ಬೈಕ್ ನ ಲಾಕ್ ಮಾಡಿದಾಗ ಯಾರಾದ್ರೂ ಟಚ್ ಮಾಡಿ ಸ್ವಲ್ಪ ಮೂವ್ಮೆಂಟ್ ಮಾಡಿದ್ರು ಕೂಡ ನಿಮ್ಗೆ ಇನ್ಸ್ಟೆಂಟ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ. ಇವನ್ ಅವ್ರಿಗೆ ಹೇಗೋ ಮಾಡಿ ಏನಾದ್ರು ಮಾಡಿ ಸ್ಟಾರ್ಟ್ ಮಾಡಿದ್ರು, ಬೈಕ್ ಸ್ಟಾರ್ಟ್ ಆಯ್ತಂದ್ರೆ ಅದ್ ನೋಟಿಫಿಕೇಶನ್ ಬರುತ್ತೆ. ಇವನ್ ಅವ್ರು ಅದನ್ನ ತಗೊಂಡ್ ಹೋಗ್ತಿದ್ರ
ಲೊಕೇಶನ್ ಅಂದ್ರೆ ಕೂಡ ಫಾರ್ ಎಕ್ಸಾಂಪಲ್ ಈ ರೀತಿಯಾಗಿ ಬೈಕ್ ಹೋಗ್ತಾ ಇರೋದನ್ನ ನಾವು ರೋಡ್ ಅಲ್ಲಿ ಗೂಗಲ್ ಮ್ಯಾಪ್ ಅಲ್ಲಿ ಈ ವ್ಯೂ ಒಂದಿಗೆ ಎಕ್ಸಾಕ್ಟ್ಲಿ ಎಲ್ಲಿ ಹೋಗಿದೆ, ಎಲ್ಲಿ ನಿಂತ್ಕೊಂಡಿದೆ, ಎಲ್ಲಿ ಸ್ಟಾಪ್ ಆಗಿದೆ, ಪ್ರತಿಯೊಂದು ನೋಟಿಫಿಕೇಶನ್ ಸೇವ್ ಇರುತ್ತೆ. ಇಷ್ಟೇ ಅಲ್ಲದೆ ಇವಾಗ ನಿಮ್ ಬೈಕ್ ಚೋರಿಯಾಗಿ ಹತ್ರ 1 ಗಂಟೆ ಆಗಿದೆ ಅಂತ ಅನ್ಕೊಳ್ಳಿ. ಈ 1 ಗಂಟೆನಲ್ಲಿ ಎಲ್ಲಿ ಬೈಕ್ ಸ್ಟಾರ್ಟ್ ಆಯ್ತು, ಎಲ್ಲಿ ಸ್ಟಾಪ್ ಆಯ್ತು, ಈ ಎಲ್ಲಾ ರೆಕಾರ್ಡ್ಸ್ ಗಳನ್ನ ಲೈವ್ ಎಲ್ಲೆಲ್ಲಿ ಹೋಗಿದೆ ಸೊ ಈ ಸ್ಕ್ರೀನ್ ಮೇಲೆ ನೀವು ಲೈವ್ ಆಗಿ ಇದನ್ನ ನೋಡ್ಕೋಬಹುದು. ಸೊ ಇದೇ ಒಂಥರ ಇಷ್ಟು ಕಮ್ಮಿ ಪ್ರೈಸ್ ಅಲ್ಲಿ ಕೂಡ ನಾವೊಂದು ಇಂಟ್ರೆಸ್ಟಿಂಗ್ ಫೀಚರ್ ನ, ಅದು ಯೂಸ್ಫುಲ್ ಫೀಚರ್ ನ ನೋಡ್ತಾ ಇದ್ವಿ. ಇದೊಂಥರ ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದಾಗ ನನಗೆ ಖುಷಿ ಆಯ್ತು. ಆದ್ರೆ ಕೆಲವೊಂದು ಟೈಮ್ ಈ ಬೈಕ್ ಸ್ಟಾರ್ಟ್ ಆಗೋದು ಅಥವಾ ಯಾರಾದ್ರೂ ಮೂವ್ಮೆಂಟ್ ಮಾಡಿದಾಗ ನೋಟಿಫಿಕೇಶನ್ ಲೈಕ್ ಒಂದು 10 ರಿಂದ 15 ಸೆಕೆಂಡ್ ಡಿಲೇ ಆಗತ್ತೆ. ಬಟ್ ನಾನು ಲೈವ್ ಎಕ್ಸಾಕ್ಟ್ಲಿ ಕಾಲ್ಸ್ ಅಲ್ಲಿ ಕೂಡ ಯಾರು ಬೈಕ್ ತಗೊಂಡೋಗಿದಾರೆ ಅವ್ರ ಜೊತೆ ಮಾತಾಡ್ಬಿಟ್ಟು ಟೀಮ್ ಮೆಂಬರ್ ಒಂದಿಗೆ ಲೈವ್ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ ಕೇಳಿದಾಗ ಆ ಲೈವ್ ಏನ್ ಟ್ರ್ಯಾಕಿಂಗ್ ಆಗ್ತಾ ಇರುತ್ತೆ ಅದು ಎಕ್ಸಾಕ್ಟ್ಲಿ ತೋರಿಸುತ್ತೆ. ಇದ್ರಲ್ಲಿ ಯಾವುದೇ ಡಿಲೇ ಇರಲ್ಲ, ಬಟ್ ನೋಟಿಫಿಕೇಶನ್ ಸ್ವಲ್ಪ ನಿಮ್ಗೆ ಡಿಲೇ ಆಗುತ್ತೆ. ಎವನ್ ನಿಮ್ಗೆ ಬೈಕ್ ಮೂವ್ ಆಗ್ತಾ ಇದೆ, ಕಂಟಿನ್ಯೂಸ್ಲಿ ಯಾರು ವೈಬ್ರೇಟ್ ಮಾಡ್ತಿದ್ದಾರೆ, ಅನ್ಲಾಕ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ, ಕಂಟಿನ್ಯೂಸ್ಲಿ ಬೈಕ್ ಸ್ಟಾರ್ಟ್ ಮಾಡಕ್ ಮಾಡ್ತಿದ್ದಾರೆ ಅಂತಂದ್ರೆ ನಿಮ್ ಕಡೆ ಒಂದು ಕಂಪನಿಯಿಂದ ಕಾಲ್ ಕೂಡ ಬರುತ್ತೆ. ಸೊ ಬೈಕ್ ಆಕ್ಸೆಸ್ ಬಗ್ಗೆ ಈ ರೀತಿ ಆಗ್ತಾ ಇದೆ ಅಂತ ಕಸ್ಟಮರ್ ಕೇರ್ ಇಂದ ಯಾರು ಮನುಷ್ಯ ಮಾತಾಡಲ್ಲ, ಇದು ಆಟೋ ರೋಬೋಟಿಕ್ ಸೆಟ್ ಇರುತ್ತೆ. ಈ ರೀತಿ ಕಂಪನಿ ಕಾಲ್ ಬಂದ್ಬಿಟ್ಟು ನಿಮ್ಗೆ ಅಲರ್ಟ್ ಕೂಡ ಮಾಡ್ತಾರೆ. ಇದು ಇದರಿಂದ ಮೇನ್ ಪಾರ್ಟ್ ಬರುತ್ತೆ. ಎಸ್, ಈ ಡಿವೈಸ್ ನ ಬೆಲೆ 1890 ರೂಪಾಯಿ. ಜೊತೆಗೆ ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ರೀಚಾರ್ಜ್ ಕೂಡ ಮಾಡಬೇಕು. ತುಂಬಾ ಜನ ಗೊತ್ತಿರಲ್ಲ, ತಗೊಂಡ್ರೆ ಫ್ರೀ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಎಸ್, ನೀವು ಈ ಡಿವೈಸ್ ನ ತಗೊಂಡು ಸೆಟ್ ಮಾಡಿದ್ರಿ ಅಂತಂದ್ರೆ 1 ತಿಂಗಳು ನಿಮ್ಗೆ ಈ ಆಕ್ಟಿವಿಟೀಸ್ ಏನಿದೆ ಇದು ಕಂಪ್ಲೀಟ್ಲಿ ಫ್ರೀ ಸಿಗುತ್ತೆ. ನೆಕ್ಸ್ಟ್ ಮಂತ್ ನೀವು ರೀಚಾರ್ಜ್ ಮಾಡಬೇಕು. ಅದು ಪ್ರತಿ ತಿಂಗಳಿಗೆ 200 ರೂಪಾಯಿ ಬಿದ್ದಂಗೆ ಇರುತ್ತೆ. ಲೈಕ್ 600 ನೀವು ರೀಚಾರ್ಜ್ ಮಾಡಿದ್ರಿ ಅಂತಂದ್ರೆ 3 ತಿಂಗಳು ಸಿಗುತ್ತೆ. 1000 ರೂಪೀಸ್ಗೆ 6 ಮಂತ್ ಮತ್ತು 2000 ಗೆ ನಿಮ್ಗೆ 1 ವರ್ಷ ಅಂದ್ರೆ 13 ತಿಂಗಳನ್ನ ಫ್ರೀ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ ಪ್ರೋ ವೇರಿಯಂಟ್ಸ್ ಗಳು ಕೂಡ ಕೊಡ್ತಾ ಇದೆ, ಲೈಕ್ ಪ್ರೋ ವರ್ಜನ್ಸ್ ಗಳು ಕೂಡ ಇದೆ. ಎಕ್ಸಾಂಪಲ್ ನೀವು ಒಂದು ಸರ್ಕಲ್ ನ ಏರಿಯಾನ ಸೆಟ್ ಮಾಡ್ಕೋಬಹುದು. ಸೊ ಈ ಏರಿಯಾನ ಬಿಟ್ಬಿಟ್ಟು ಬೈಕ್ ನಿಮ್ಗೆ ಹೊರಗೆ ಹೋಯ್ತು ಅಂದ್ರೆ ನೋಟಿಫಿಕೇಶನ್ ಸಿಗುತ್ತೆ. ಟಾಪ್ ಸ್ಪೀಡ್ ಲಿಮಿಟೆಡ್ ಇದೆ, ಸ್ಪೀಡ್ ಲಿಮಿಟ್ ನೋಟಿಫಿಕೇಶನ್ ಗಳು ಬರುತ್ತೆ. ಯಾರೋ ತಗೊಂಡು ಇದ್ರ ಅಂತಂದ್ರೆ ಇದರಿಂದ ತುಂಬಾ ಬೇರೆ ಬೇರೆ ಈ ಪ್ರೋ ವೇರಿಯಂಟ್ ನಲ್ಲಿ ಫೀಚರ್ಸ್ ಗಳು ಕೊಡ್ತಾ ಇದಾರೆ. ಬಟ್ ನನಗೆ ಇದೇ ಇಷ್ಟ ಆಗಿಲ್ಲ. ನಾರ್ಮಲ್ ಪ್ಲಾನ್ ಅಲ್ಲಿ ಈ 2-3 ಫೀಚರ್ಸ್ ಗಳು ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಬಟ್ ಬಾಕಿ ಇದು ಕೂಡ ತುಂಬಾ ಜನರಿಗೆ ಯೂಸ್ಫುಲ್ ಇದೆ. ಒಟ್ಟಾರೆ ನಾನು ಹೇಳೋದು ಇಷ್ಟೇ, ಈ ಗ್ಯಾಜೆಟ್ ಏನಿದೆ ಇದು 1800 ರೂಪಾಯಿ ಕೊಡ್ತಾ ಇದ್ವಿ, ಇದು ವರ್ತ್ ಇದೆಯಾ ಈ ಬೆಲೆಗೆ ಅಂತ ಕೇಳಿದ್ರೆ ಎಸ್, ಡೆಫಿನೆಟ್ಲಿ ಇದು ನನಗೆ ಇಷ್ಟ ಆಯ್ತು. ಬಿಕಾಸ್ ಆಫ್ ನಾನು ಇಲ್ಲಿ ಎಕ್ಸ್ಟ್ರಾ ರೀಚಾರ್ಜ್ ಏನು ಪ್ರತಿ ತಿಂಗಳು 200 ರೂಪಾಯಿ ಕೊಡ್ತಾ ಇದ್ವಿ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ನೀವು ಇವಾಗ 110 ರೂಪಾಯಿ ಪೆಟ್ರೋಲ್ ಇದೆ ಅಂತಂದ್ರೆ ನೀವು ಮತ್ತೊಂದು 200 ರೂಪಾಯಿ ಜಾಸ್ತಿ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಜಸ್ಟ್ ದಿನಾಲು ನನ್ನ ಪ್ರಕಾರ ಒಂದು 6-7 ರೂಪಾಯಿ ಖರ್ಚು ಮಾಡಿದ್ವಿ ಅಂತಂದ್ರೆ ನಮ್ಮ ಬೈಕ್ ನ ನಾವು ಟ್ರ್ಯಾಕ್ ಮಾಡ್ಕೋಬಹುದು. ಸೊ ಇಲ್ಲಿ ನೀವು ದಿನಾಲು ಬೈಕ್ ಓಡಿಸ್ತಿದ್ದೀರಾ ಅಥವಾ ನಿಮ್ ಬೈಕ್ ನ ಯಾರಾದ್ರೂ ಡೆಲಿವರಿ ಬಾಯ್ ನಿಮ್ ಫ್ರೆಂಡ್ಸ್ ಜಾಸ್ತಿ ತಗೊಂಡು ಹೋಗ್ತಾರೆ ಅಥವಾ ಬೇರೆ ಯಾರ ಕಡೆ ಆದ್ರೂ ನಿಮ್ ಬೈಕ್ಸ್ ನ ಕೊಡ್ತಾ ಇದ್ರ ಅಂತಂದ್ರೆ ಎಸ್, ಇದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಬಟ್ ರೆಗ್ಯುಲರ್ ಯೂಸರ್ ಗೆ ಲೈಕ್ ಮನೇಲೆ ಇರುತ್ತೆ ಗಾಡಿ, 1-2 ಗಂಟೆ ನಾವು ಹೊರಗೆ ಸುತ್ತಾಡ್ತೀನಿ. ಸೊ ಇಂಥವ್ರಿಗೆ ನಾನು ಇದನ್ನ ಸಜೆಸ್ಟ್ ಮಾಡಲ್ಲ. ನೀವು ದಿನಾಲು ಬೈಕ್ ಮೇಲೆ ಓಡ್ತಿದ್ರ ಅಂತಂದ್ರೆ ಡೆಫಿನೆಟ್ಲಿ ಟ್ರಾವೆಲ್ ಮಾಡೋರಿಗೆ ಮತ್ತು ರೆಗ್ಯುಲರ್ ಆಗಿ ದಿನಾಲು ಬೈಕ್ ಮೇಲೆ ಓಡೋರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಇದೆ. ಸೊ ಇದು ಒಂಥರ 2000 ರೂಪಾಯಿಗೆ ಒಂದು ಇನ್ಶೂರೆನ್ಸ್ ಅಂತಾನೆ ಹೇಳ್ಕೋಬಹುದು. ಟ್ರ್ಯಾಕ್ ಮಾಡ್ಕೋಬಹುದು, ಒಳ್ಳೆ ಫೀಚರ್ಸ್ ಗಳಿದೆ. ಇದನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೆಫಿನೆಟ್ಲಿ ನಿಮ್ಗೆ ಯೂಸ್ಫುಲ್ ಅಂತ ಅನಿಸ್ತು ಅಂದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ ಗುರು, ನಮ್ ಬೈಕ್ ಹೋದ್ರು ಹೋಗ್ಲಿ. ಜೋಕ್ ಮಾಡಿದೆ. ಸೊ ಸಿನತೆ ಮುದುಡಿ ನೆಕ್ಸ್ಟ್ ಒನ್. ನಮಸ್ಕಾರ.